ಗೌರಮ್ಮ 2025ನೇ ಸಾಲಿನಲ್ಲಿ ಕಜ್ಜಾಯ ಪ್ರೋಗ್ರಾಮ್ ಒಂದು ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ನಮ್ಮಮ್ಮ ನನಗೆ ಪಾಕ ಯಾವ ರೀತಿ ಎತ್ತಬೇಕು, ಎಳೆ ಪಾಕ ಯಾವುದು, ಮುದುರು ಪಾಕ ಯಾವುದು, ಆಮೇಲೆ ಇನ್ನೇನು ಪಾಕ ನಮ್ಮ ಮುದುರು ಪಾಕ ಕಜ್ಜಾಯ ಚೆನ್ನಾಗಿ ಬರೋದು ಏನಾಗ ಹಲವಾರು ವರ್ಷಗಳಿಂದ ಈ ಕಜ್ಜಾಯ ಒಂದು ಸಂಸ್ಕೃತಿಯನ್ನು ಯಾವ ರೀತಿ ಮಾಡ್ಬೇಕಂತ ನಮ್ಮಮ್ಮ ನನಗೆ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿನೇ 2025ನೇ ಸಾಲಿನಲ್ಲಿ ನಾವು ಮಾಡ್ತಾ ಇದೀವಿ. ಹೋದ ವರ್ಷ 2024ರಲ್ಲಿ 2 ಸತಿ ಕಜ್ಜಾಯ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಅನುಭವ ಇಲ್ದಿರ ಬೆಲ್ಲ ಚೆನ್ನಾಗಿ ಇಲ್ದಿರೋ ಕಾರಣಕ್ಕೋಸ್ಕರ ನಂದಿನಿ ಜಾಕೆಟ್ ಬೇಡ, ಇರೋ ಜಾಕೆಟ್ ಚಂದಾಗದೆ ನೀನು ಮಾಡು. ನಂದಿನಿ ಜಾಕೆಟ್ ಅಂತ, ನಂದಿನಿ ಜಾಕೆಟ್. ಇದೇನ್ ಪಾಕ ಇವಾಗ ಐತಿ ಇವಾಗ ಇದ್ರಾಗ ಏನ್ ಪಾಕನೂ ಬರಿಲ್ಲ ಅಂತೇಳಿ ನಮ್ಮಮ್ಮ. ಈ ಪಾಕ ಎತ್ತಿದ್ರೆ ತುಂಬಾ ಹುಷಾರಾಗಿರ್ಬೇಕು. ಪಾಕ ಏನಾದ್ರೂ ಎಡವಟ್ಟಾದ್ರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ನೋಡು ಈ ಪಾಕ ನೋಡೋ ರೀತಿ ಇದು ಎಳೆ ಪಾಕನ ನೋಡ್ರಿ, ಇದು ಎಳೆ ಪಾಕ ನೋಡ್ರಿ. ಇದು ನೋಡು, ಇದು ಪಾಕ ಇನ್ನೂ ಬಂದಿಲ್ಲ. ದಿಸ್ ಇಸ್ ಸೀಕ್ರೆಟ್, ಇಸ್ ವೆರಿ ಇಂಪಾರ್ಟೆಂಟ್. ಲೋಪರ್ ಅಂತೈತೆ ಯಾವ ಕೇಳ್ತಾನೆ ಸುಮ್ಮನೆ ಬಂದ್ಬಿಡ್ಬೇಕು ಹಿಂದಿರೋದ್ ಪೂರ. ನೋಡ್ರಿ ಪಾಕ ಯಾವ ರೀತಿ ಕುದೀತಾ ಇತ್ತು ಅಂದ್ಬಿಟ್ಟು, ಈ ರೀತಿ ಕುದಿಯೋ ಸಮಯದಲ್ಲಿ ಇಂಥ ಮಕ್ಕಳೆಲ್ಲ ಬಂದು ಅದು ಕೊಡ್ರಿ ಇದು ಕೊಡ್ರಿ ಪಿನ್ನ ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ. ಅಲ್ಲ ಗೌರಮ್ಮ, ಮಕ್ಕಳನ್ನ ಸೇರ್ಸ್ಕೊಡ್ತಾ ಪಾಕ ಕೊತ್ತ ಕೊತ್ತ ಅಂತ ಹೇಗ್ರವಾಗ ಯಾಕಮ್ಮ ದಿಷ್ಟಿ ಆಗುತ್ತದಮ್ಮ? ಕಜ್ಜಾಯಕ್ಕಾಗಷ್ಟು ದಿಷ್ಟಿ. ಯಾಕಂದ್ರೆ ಇದು ನಮ್ಮಮ್ಮ ಹೇಳ್ತಾ ಇರೋದು ಸತ್ಯವಾದ ಮಾತು, ನಿಜವಾದ ಮಾತು. ಸುಮಾರು ಹೆಚ್ಚು ಕಡಿಮೆ ನಾವು ಅಂಗಡಿ ಮನೆಯಲ್ಲಿದ್ದಿ 2-3 ದಶಕಗಳಿಗೆ ಮೊದಲು ಇವರಮ್ಮ ಬಂದು ಕಜ್ಜಾಯ ಸುಟ್ಕೊಡ್ತಾ ಇದ್ಲು. ನಾನು ಕಜ್ಜಾಯವನ್ನು ನೇರವಾಗಿ ನೋಡಿದೆ. ಅವಾಗ ಇವರಮ್ಮ ಒಂದು ಮಾತು ಹೇಳಿದ್ರು, ನಾನು ಎಷ್ಟಿದ್ದೆ ಅಂದ್ರೆ ಬಾ ಜಯಶ್ರೀ ಇಲ್ಲೇ, ನಾನು ಇಷ್ಟು ಮಗುವಾಗಿದ್ದೆ, ಇದಕ್ಕಿಂತ ಇನ್ನು ಸ್ವಲ್ಪ ಅಷ್ಟಿದ್ದೆ ಅಂದ್ರೆ ನನಗೆ ಬುದ್ಧಿ, ಯಾಕಂದ್ರೆ ಆ ವಯಸ್ಸಿಗೆ ಸ್ವಲ್ಪ ಬುದ್ಧಿ ಅದಿತ್ತು. ಅವಾಗ ಇವ್ರ ಅಮ್ಮ ಒಂದು ಮಾತು ಹೇಳಿದ್ರು, ಕಜ್ಜಾಯವನ್ನು ನೋಡ್ತಾ ಇದ್ದಕ್ಕೆ ಆ ಕಜ್ಜಾಯ ಒಂಥರ ಮುರುಳಾಗಿ ಬುಷ್ ಆಗಿ ಬಂದ್ಬಿಡ್ತು. ಅವಾಗ ಇವ್ರ ಅಮ್ಮ ಇದ್ಕೊಂಡು ಅದೇನೋ ಮೆಣಸಿನ್ಕಾಯಿ ಅದೆಲ್ಲ ತೆಗೆದು ಅವಾಗ ಒಲೆನಲ್ಲಿ ಮಾಡ್ತಾ ಇದ್ರು. ಎತ್ತು ಒಲೆಗೆ ಹಾಕ್ಮೇಲೆ ಕಜ್ಜಾಯ ಚೆನ್ನಾಗಿ ಬಂತು. ಇದು ಇವ್ರಮ್ಮ ಹೇಳಿರೋದನ್ನ ನಮ್ಮಮ್ಮ ಫಾಲೋ ಮಾಡ್ತಾ ಇದ್ದಾಳೆ. ಇವಾಗ ಏನ್ ಪಾಕ ಬಂದಿದೆ ಗೌರಮ್ಮ? ಇದು ಎಳೆ ಪಾಕ. ದಿಸ್ ಇಸ್ ಎಳೆ ಪಾಕ. ಇದು ನಾವು ಹೋದ ವರ್ಷ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ, 2024ಅಲ್ಲಿ ಹಾಕಿದ್ದೀನಿ, 23ರಲ್ಲಿ ಹಾಕಿದ್ದೀನಿ, 2018ರಲ್ಲಿ ಸಹ ಹಾಕಿದ್ದೀನಿ. ನಮ್ಮಮ್ಮ ಯಾವ ರೀತಿ ನೋಡಿ ಪಾಕ ಇದು ದಿಸ್ ಇಸ್ ಎಳೆ ಪಾಕ. ಇದು ಬೆಲ್ಲನ ಈ ರೀತಿ ತಿರುತಾ ಪಾಕ ಇದು ನೋಡಿ, ಈ ತರ ನೋಡ್ಕೋಬೇಕು. ದಿಸ್ ಇಸ್ ಎಳೆ ಪಾಕ. ಇದು ನೋಡ್ರಿ ಈ ತರ, ಇದು ಎಳೆ ಪಾಕ. ಇನ್ನು ಸ್ವಲ್ಪ ಹೊತ್ತು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಜ್ಜಾಯ ಪಾಕ ಬರುವ ಸಾಧ್ಯತೆ ಐತೆ. ಆವಾಗ ನಾವು ಚೆನ್ನಾಗಿ ತಿರುಬೇಕು. ಹಿಂಗೆ ಇಟ್ಟಿದ್ದಾಳೆ, ಮತ್ತೆ ಇದನ್ನೆಲ್ಲ ಸಹ ಇದರಲ್ಲಿ ಎತ್ತಾಗ್ತದೆ. ಏನಮ್ಮ ಇದು? ದಿಸ್ ಇಸ್ ಕಜ್ಜಾಯ ಪಾಕ. ಓಕೆ ನೋಡು, ಎಳೆ ಪಾಕ ಆಯ್ತು, ಮುದುರು ಪಾಕ ಆಯ್ತು, ಕಜ್ಜಾಯ ಪಾಕ. ಇನ್ನು ಎಷ್ಟೊತ್ತು ಮಾಡ್ಬೇಕು? ಇನ್ನೊಂದು ನಿಮಿಷ, ಇನ್ನು ಕೇವಲ ಇನ್ನೊಂದು 60 ಸೆಕೆಂಡ್. ನೀರು ಸ್ವಲ್ಪ ಬಿಡ್ಕರಲ್ಲಿ ಇದ್ರಾಗ. ಆ ಪಾಕನ ಹಿಂಗೆ ಬಿಡ್ಬೇಕಮ್ಮ. ಇದು ನಮ್ಗೆ ರೆಸಿಪಿ, ಅದು ರೆಸಿಪಿ ಅಂಟಲ್ಲ. ಓ ಇದು ಕಮರ್ಕಟ್ ಪಾಕ. ಓಹೋ, ಕೈ ಕಂಟಬಾರ್ದು ನಮ್ಕ. ಲೈಟ್ ಆಗಿ ಒಂದು 95% ಐತಿ, ಒಂದು 5% ಇರ್ಬೇಕಲ್ಲ ಇವಾಗ. ನೋಡ್ಕೊಂಡ ಇವಾಗ ಈ ನೀರು ಎತ್ಕೋಬೇಡ ಅಂದಿದ್ದು, ಅದಕ್ಕೆ ನಾನು ಅಂಧಕಾಲಂ ವಸಂತ ಅನ್ಕೋ ಕಾಲಂ. ಓಕೆ, ಫೈನಲ್ಲು. ಇದು ಫೈನಲ್ ಸ್ಟೇಜು. ಇದು ಪಾಕ ಆಗೋಯ್ತು, ರೆಡಿ ಆಯ್ತು. ನಾವು ಪಾಕ ಇಳಿಸ್ಕೋಬೇಕಾಗಿರೋದು ಇವಾಗ. ಓಕೆ, ಇದು ಫೈನಲ್ ಸ್ಟೇಜ್ ಪಾಕ. ಇದು ಓಕೆ ಹಾಪಡಮ್ಮ, ನೀಡಿ ದಿಗ್ಬೇಕು. ಸ್ವಾಮಿ ತಪ್ಪುಗಳನ್ನು ಕ್ಷಮಿಸಬೇಕಂತ ಕೇಳ್ತಾರೆ. ಗೌರಮ್ಮನ ತಾಯಿ, ಮಹಾತಾಯಿ, ಆದಿಶಕ್ತಿ, ಮಹಾಶಕ್ತಿ, ದಿವ್ಯಶಕ್ತಿ, ಓಂ ಶಕ್ತಿ, ಪರಾಶಕ್ತಿ. ಇದು ಯಾಲಕ್ಕಿ ಪೌಡರ್. ಇನ್ನೇ ಐಟಮ್ ಅದ್ರಾಗ ಚೆನ್ನಾಗಿ ಮಾಡ್ಕೊಡ್ತೀನಿ ಬಿಡ. ಇದು ಪಾಕ ಕಲಿಸೋದು ತುಂಬಾನೇ
ಇಂಪಾರ್ಟೆಂಟು. ಗುರ್ಣೆ ಬಂದ್ಬಿಡ್ತದೆ. ಕರೆಕ್ಟಾಗಿ ಕವರ್ ಮಾಡಿ ಬರ್ಮುಲೆ ಕವರ್ ಆಗ್ಬೇಕು ಕ್ಲೀನಾಗಿ. ಮಕ ಮಾತ್ರ ಇಟ್ಟು ಬಿಡ್ಬಿಡ್ದು. ಸ್ಟಾಪ್ ಮಾಡು. ಬೇಕಾ ಏಯ್ ಫಸ್ಟ್ ನೀಗ ಕೊಡ ಇಲ್ಲಿ ಪರವಾಗಿಲ್ಲ. ಕಂಟಿನ್ಯೂ ಮಾಡಬೇಡ. ಕೊಡ ಇಲ್ಲ ಕಟ್ ಮಾಡ್ಬಿಟ್ಟು ಫಸ್ಟ್ ನೀಗ ಹಿಡಿತದೆ. ಜಾಯಿಂಟ್ ಮಾಡ್ಕೊಂತೀನಿ ಎಲ್ಲ ಗೊತ್ತದು. ಅದು ಸುತ್ತ ಇದು ಮಾಡ್ಕೊಬ. ನಮ್ಮ ಗೊರಮನ ಸೇರಿಸಿಡಿ. ಭಾಗ ಇರ್ತದವ ಹೆಂಗಸ್ರು ಇರಬೇಕು. ನೀವು ಒಂದಿನ ನೋಡ್ಕೋಬೇಕು. ದೀಪಗಳು ಮಾಡ್ಬೇಕು. ಇದು 4 kg ಅಷ್ಟೈತಮ್ಮ ಅಕ್ಕಿ? ನಮ್ಮ ಕಮ್ಮಿ ತಂದವ. ಅದೇ 4 kg ಹಾಕಿ ಅದಕ್ಕೆ ಇನ್ನೊಂದು kg ಅಕ್ಕಿ ಊರು ಹಾಕಿದ್ದಲ್ಲಿ ಇದ್ದಿದ್ದು. ಯಾವಾಗ 6-7 kg 8 kg ಅಟ್ಟವ್ರೆ. ಅದಕ್ಕೆ ಮತ್ತೆ ಕೆಟ್ಟ ಗಿನ್ನಿ ಮಾಡಿ ಮಾಡಿ ಸುಮ್ಮನೆ ಯಾವಾಗ ಬೇಕಾಗ್ತಾ ಇರಲಿಲ್ಲ. ಎಲ್ಲರೂ ತಿಂತಾರೆ ಕೆಲಸ. ಎಷ್ಟು ಅದು ಮಾಡಿದ್ರೆ ನನ್ನ ಗೆದ್ದೆ. ಯಾರೇ ಕೆಲಸ ಮಾಡೋರಿ ನನ್ನ ಗೆದ್ದೆ ಕೇಳ್ತಾರೆ. ಗಿನ್ನಿ ಬಂದು ದೊಡ್ಡದು. ದೊಡ್ಡ ಇಷ್ಟೇ ಇರೋದು ಶೀಟ್ ಕೂಡ. ಇದು ಅದು 1 kg ಇರೋದು. ಅದಕ್ಕೆ ಸ್ಟ್ರೇಟ್ ಆಗಿ ಈ ಕೆಜೆ ಪ್ರಸಾದ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ಓಕೆ ರೆಸಿಪಿ ಈಗ ನಮ್ಮಮ್ಮ ಹೇಳ್ಕೊಟ್ಟವ್ರು. ಇವಾಗ ಯಾವ ರೀತಿ ಮಾಡಿ ತಿನ್ನೋದಲ್ಲ ಇದು ತೋರ್ಸೋದು. ಓಕೆ ಸ್ಟಾಪ್ ಆಯ್ತು. ತಿನ್ನೋದಲ್ಲ ಕೊಡ್ತಾರೆ.